ಕಬಡ್ಡಿ ಆಡಿದ ಬಳಿಕ ಯುವ ಆಟಗಾರನಿಗೆ ಹೃದಯಾಘಾತವಾಗಿದೆ. ಎದೆ ನೋವಿನಿಂದ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಆಟಗಾರ ಪ್ರೀತಮ್ ಶೆಟ್ಟಿ. ನೋಡಿ, ಕಬಡ್ಡಿ ಆಡಿದ ಬಳಿಕ ಯುವ ಆಟಗಾರನಿಗೆ ಹೃದಯಾಘಾತ ಆಗಿರೋದು. ಎದೆ ನೋವಿನಿಂದ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾರೆ ಆಟಗಾರ ಪ್ರೀತಮ್ ಶೆಟ್ಟಿ. ಮಂಡ್ಯದ ನಾಗಮಂಗಲದ ಸುಖದರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿಯ ಮುಟ್ಟಲ್ಪಾಡಿ ಮೂಲದ ಪ್ರೀತಮ್ ಶೆಟ್ಟಿ 27 ವರ್ಷದ ಉಡುಪಿಯ ಮುಟ್ಟಲ್ಪಾಡಿ ಮೂಲದವರು. ಸುಖದರೆ ಗ್ರಾಮದಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಹಾಗಾಗಿ ಇವರು ಉಡುಪಿಯಿಂದ ಕಬಡ್ಡಿ ಆಡೋದಕ್ಕೆ ಪ್ರೀತಮ್ ಶೆಟ್ಟಿ ಅವರು ಮಂಡ್ಯಕ್ಕೆ ಬಂದಿದ್ರು. ನಾಗಮಂಗಲದ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ನಾಗಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. ನೋಡಿ, ಇತ್ತೀಚೆಗಂತೂ ಯುವಕರಿಗೆ ಹೃದಯಾಘಾತ ಆಗ್ತಾ ಇರುವಂತಹ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಇವರೇನೇ 27 ವರ್ಷದ ಪ್ರೀತಮ್ ಶೆಟ್ಟಿ. ಸಾವಿಗೀಡಾಗಿರುವಂತಹ ಯುವಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮೂಲತಃ ಇವರು ಉಡುಪಿಯವರು. ನೋಡಿ, ಸ್ಪೋರ್ಟ್ಸ್ ಡ್ರೆಸ್ಸಲ್ಲೇ ಇದ್ದಾರೆ. ಕಬಡ್ಡಿ ಆಡಿ ಅದಾದ ಬಳಿಕ ತೀವ್ರವಾಗಿ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಸ್ಥಳದಲ್ಲೇ ಒದ್ದಾಡ್ತಾರೆ. ಇಮಿಡಿಯೇಟ್ ಆಗಿ ಅವರನ್ನು ಹಾಸ್ಪಿಟಲ್ಗೆ ದಾಖಲು ಮಾಡಲಾಗತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಈಗ ಸಾವನ್ನಪ್ಪಿದ್ದಾರೆ. ಉಡುಪಿಯ ಮುಟ್ಟಲ್ಪಾಡಿ ಮೂಲದವರು. ಉಡುಪಿಯಿಂದ ಮಂಡ್ಯದ ನಾಗಮಂಗಲಕ್ಕೆ ಬಂದಿರ್ತಾರೆ. ಕಬಡ್ಡಿ ಪಂದ್ಯಾವಳಿ ಇರುತ್ತೆ, ಆ ಸಲುವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಯಾವಾಗ ಆಗಿದ್ದು ಈ ಘಟನೆ? ಹೇಗಾಯಿತು? ತಾಲೂಕಿನ ಸುಖದರೆ ಗ್ರಾಮದಲ್ಲಿ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿನ ಏರ್ಪಾಡು ಮಾಡಲಾಗಿತ್ತು. ಈ ಪಂದ್ಯಾವಳಿಗೆ ರಾಜ್ಯದ ನಾನಾ ಮೂಲೆಗಳಿಂದನೂ ಕೂಡ ಕಬಡ್ಡಿ ಟೀಮ್ಗಳು ಬಂದಿದ್ದಂಥದ್ದು. ಈ ಒಂದು ಇದರಲ್ಲಿ ಒನಲು ಬೆಳಕಿನ ಕಬಡ್ಡಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಏನು ಪ್ರೀತಮ್ ಶೆಟ್ಟಿ ತಂಡ ಈ ಕಬಡ್ಡಿ ಆಟ ಆಡ್ತಾ ಇರ್ಬೇಕಾದ್ರೆ ಆತ ಎದೆ ನೋವು ಅಂತೇಳಿ ಹೊರಳಾಡಿ ಬಿದ್ದಂಥದ್ದು. ಅಂದ್ರೆ ಆತನಿಗೆ ಸಡನ್ ಆಗಿ ಎದೆ ನೋವು ಕಾಣಿಸ್ಕೊಂಡಿದೆ. ಆ ಎದೆ ನೋವು ಕಾಣಿಸ್ಕೊಂಡಿದ್ರಿಂದ ಆತ ನನಗೆ ತುಂಬಾ ಎದೆ ನೋಯ್ತಾ ಇದೆ ಅಂತ ಹೇಳ್ಕೊಂಡು ಆತ ಬಿದ್ದಂತ ಸಂದರ್ಭದಲ್ಲಿ ಆತ ಹಸುನಿಗಿರುವಂತದ್ದು. ಇದು ಹೃದಯಾಘಾತ ಆಗಿರ್ಬೋದು ಅಂತಾನು ಕೂಡ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕಬಡ್ಡಿ ಆಟ ಆಡ್ತಾ ಇರ್ಬೇಕಾದ್ರೆ ಈತ ಪ್ರೀತಮ್ ಶೆಟ್ಟಿ ಏನು ಹಸುನಿಗಿದ್ದಾನೆ. ನಿಜವಾಗ್ಲೂ ಒಂದು ಏನು ಕಬಡ್ಡಿ ಆಟ ಪ್ರಿಯರಿಗೆ ಇದೊಂದು ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲರೂ ಖುಷಿಯಾಗಿ ಕಬಡ್ಡಿ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಆಗಿರುವಂತದ್ದು ನಿಜವಾಗ್ಲೂ ಎಲ್ಲರಲ್ಲೂ ಒಂದು ದುಃಖ ತರಿಸಿದಂತ ವಿಷಯ. ಪ್ರೀತಮ್ ಶೆಟ್ಟಿನ ಶವನ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮತ್ತೆ ಅದಲ್ಲದೆ ಈಗ ನಾಗಮಂಗಲ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡಿರುವಂತದ್ದು. ಪೂರ್ಣಿಮಾ, ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.